ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಉನ್ನಿಸ್ ಟಾಕ್ಸ್. ನಾವು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದೇನಂದ್ರೆ ಇಂಡೆಕ್ಸ್ ಮೂವರ್ಸ್ ಅಂಡ್ ಡ್ರ್ಯಾಗರ್ಸ್. ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ವಿತೌಟ್ ಲೇಟ್ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಈ ವಿಡಿಯೋನ ಎಂಡ್ ವರೆಗೂ ನೋಡಿ, ಯು ವಿಲ್ ಗೆಟ್ ವೆರಿ ಗುಡ್ ಇನ್ಫಾರ್ಮೇಶನ್. ಇವತ್ತಿನ ಟಾಪಿಕ್ ಅಂದ್ರೆ ಇಂಡೆಕ್ಸ್ ಮೂವರ್ಸ್ ಅಂಡ್ ಡ್ರ್ಯಾಗರ್ಸ್. ಈ ಡ್ರ್ಯಾಗರ್ಸ್ ಮತ್ತೆ ಮೂವರ್ಸ್ ನ ನಾವು ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾವು ಇಂಡೆಕ್ಸ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಬೇಕು. ಇಂಡೆಕ್ಸ್ಗೆ ನಾವು ಕನ್ನಡದಾಗ ಸೂಚ್ಯಾಂಕ ಅಂತ ಕರಿತೀವಿ. ಸೊ ಇಂಡೆಕ್ಸ್ ಅಂದ್ರೆ ಗ್ರೂಪ್ ಆಫ್ ಸ್ಟಾಕ್ಸ್. ಈ ಗ್ರೂಪ್ ಆಫ್ ಸ್ಟಾಕ್ಸ್ ನಮಗೆ ಕಲೆಕ್ಟಿವ್ ರಿಪ್ರೆಸೆಂಟೇಷನ್ ಇಂಡಿಕೇಟ್ ಮಾಡ್ತಿರ್ತಾವ. ಸೊ ಅದಕ್ಕೆ ನಾವು ಮ್ಯಾಥಮೆಟಿಕಲ್ ಅವರೇಜ್ ಅಂತ ಕೂಡ ಕರಿಬಹುದು. ಸೊ ಅದು ಯಾವ ರೀತಿ ಅಂತ ನಾವು ಈ ವಿಡಿಯೋದಾಗ ಡಿಸ್ಕಷನ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ಶೇರ್ ಮಾರ್ಕೆಟ್ ಅಂದ್ರೆ ಯಾವುದು? ಕಂಪನೀಸ್. ಸೊ ಆ ಕಂಪನೀಸ್ ತಮಗೆ ಬೇಕಾಗಿರುವಂತಹ ಫಂಡ್ಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ, ಬಿಸ್ನೆಸ್ ಗೆ ಬೇಕಾಗಿರುವಂತಹ ಫಂಡ್ಸ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಸ್ಟಾಕ್ ಎಕ್ಸ್ಚೇಂಜ್ ಗೆ ಬಂದು ಲಿಸ್ಟ್ ಆಗ್ತಾವ. ಇಂಡಿಯಾದಲ್ಲಿರುವಂತಹ ಸ್ಟಾಕ್ ಎಕ್ಸ್ಚೇಂಜಸ್ ಯಾವಂದ್ರೆ NSE ಅಂಡ್ BSE. NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅದೇ ರೀತಿ BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಈ NSE ಒಳಗ ಟೋಟಲ್ ಅರೌಂಡ್ 2600-700 ಕಂಪನೀಸ್ ಇದಾವ. ಸೊ ಆ 2600-700ದಲ್ಲಿ ಟಾಪ್ 50 ಕಂಪನೀಸ್ ಅನ್ನ ನಾವು ಕಲೆಕ್ಟಿವ್ ಆಗಿ ಒಂದು ಗ್ರೂಪ್ ಮಾಡಿದ್ರೆ, ಸೊ ಅವಾಗ ಅದು ಒಂದು ರಿಪ್ರೆಸೆಂಟ್ ಮಾಡೋದು ನಿಫ್ಟಿ 50 ಅಂತೇಳಿ. ಸೊ ಈ ನಿಫ್ಟಿ 50ಗೆ ನಾವು ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಎಷ್ಟು ಕಂಪನೀಸ್ ಇರ್ತಾವ? 50 ಕಂಪನಿ. ಸೊ ಅದು 50 ಕಂಪನಿ ಯಾವ ತರ ಅಂದ್ರೆ NSE ಇರುವಂತ ಟಾಪ್ 50 ಕಂಪನೀಸ್ ಆಗಿರ್ತಾವ. ಅದೇ ರೀತಿ ನಾವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿಂದ ಟಾಪ್ 30 ಕಂಪನೀಸ್ ಅನ್ನ ನಾವು ಒಂದ್ ಕಡೆ ಲಿಸ್ಟ್ ಮಾಡ್ತೀವಿ ಅಂದ್ರೆ, ಒಂದು ಗ್ರೂಪ್ ಮಾಡ್ತೀವಿ ಅಂದ್ರೆ, ಅವಾಗ ಬರುವಂತ ಇಂಡೆಕ್ಸ್ ಗೆ ನಾವೇನಂತ ಕರಿತೀವಿ? ಸೆನ್ಸೆಕ್ಸ್. ಸೊ ಈ ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಇಂಡಿಯಾದಾಗಿರುವಂತಹ ಮೇಜರ್ ಇಂಡೈಸಿಸ್. ಇವೆರಡು ಸೇರಿ ನಮ್ಗೆ ಡೈರೆಕ್ಟ್ ರಿಪ್ರೆಸೆಂಟ್ ಮಾಡ್ತಾವ ಇಂಡಿಯನ್ ಎಕಾನಮಿಯನ್ನ. ಸೊ ಈಗ ನೀವು ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಚಾರ್ಟ್ ಅನ್ನ ಓಪನ್ ಮಾಡಿದಾಗ ಅಲ್ಲಿ ನಮ್ದು ಪ್ರೈಸ್ ಕಂಟಿನ್ಯೂ ಹೆಚ್ಚಾಗ್ತಾ ಹೋಗಿದ್ರೆ ಇಂಡಿಯನ್ ಎಕಾನಮಿ ಪರ್ಫಾರ್ಮಿಂಗ್ ವೆಲ್ ಅಂತ. ಅದೇ ರೀತಿ ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್ ಚಾರ್ಟ್ ಓಪನ್ ಮಾಡಿದಾಗ ಪ್ರೈಸ್ ಏನಾದ್ರು ನಿಮ್ಗೆ ಕೆಳಗಡೆ ಬರೋದು ಏನಾದ್ರು ಕಾಣಿದ್ರೆ ಭಾರತದ ಆರ್ಥಿಕತೆ ಕುಸಿತ ಆಗ್ತಾ ಇದೆ ಅಂತ ಅರ್ಥ. ಸೊ ನಾವೀಗ ನೋಡಿದ್ವಿ ಇಂಡಿಯಾದಾಗಿರುವಂತ ಮೇಜರ್ ಇಂಡೈಸಸ್, ಅದು ನಿಫ್ಟಿ 50 ಅಂಡ್ ಸೆನ್ಸೆಕ್ಸ್. ಇನ್ನು ನಾವು ಇದಲ್ಲದೆ ಸೆಕ್ಟೋರಲ್ ಇಂಡೈಸಸ್ ಅನ್ನು ಕೂಡ ನೋಡಬಹುದು. ಸೊ ಸೆಕ್ಟರ್ ವೈಸ್ ನಾವು ಕಂಪನಿಯನ್ನ ಗ್ರೂಪ್ ಮಾಡಿ ಕ್ಲಾಸಿಫಿಕೇಶನ್ ಮಾಡಬಹುದು. ಸೊ ಅದು ಯಾವ ರೀತಿ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನಾ ಈಗ ಬ್ಯಾಂಕಿಂಗ್ ಸೆಕ್ಟರ್ ಅನ್ನ ಕನ್ಸಿಡರ್ ಮಾಡಿದ್ರಿ. ಸೊ ಬ್ಯಾಂಕಿಂಗ್ ಸೆಕ್ಟರ್ ದ ಬೆಸ್ಟ್ ಕಂಪನೀಸ್ ಅನ್ನ ನಾವು ಕಲೆಕ್ಟ್ ಮಾಡಿ ಒಂದು ಗ್ರೂಪ್ ಮಾಡಿದೀವಿ ಅಂದ್ರೆ ಅವಾಗ ಬರುವಂತ ಇಂಡೆಕ್ಸ್ ಅಂದ್ರೆ ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕ್ ನಿಫ್ಟಿ. ಈ ಬ್ಯಾಂಕ್ ನಿಫ್ಟಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನೀಸ್ ಯಾವ್ದಂದ್ರೆ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೋಟಕ್ ಬ್ಯಾಂಕ್ ಅಂಡ್ ಎಕ್ಸೆಟ್ರಾ. ಸೊ ಇಷ್ಟೆಲ್ಲಾ ಕಂಪನಿ ಇದಾವ. ಇದರ 12ರಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡೋದು ಯಾವುದು? HDFC ಬ್ಯಾಂಕ್ 29%. ಸೆಕೆಂಡ್ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡೋದು ICICI ಬ್ಯಾಂಕ್ 23%. ಹಂಗೆ ಆಕ್ಸಿಸ್ ಬ್ಯಾಂಕ್ ಕೊಡೋದು 9.76%, SBI 9.57%, ಕೋಟಕ್ ಬ್ಯಾಂಕ್ 7.9%. ಸೊ ಅದೇ ರೀತಿ ಇನ್ನು ರಿಮೈನಿಂಗ್ ಬ್ಯಾಂಕ್ ಕೂಡ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾವ ಅನ್ನೋದು ನೀವು ಇಲ್ಲಿ ನೋಡಬಹುದು. ಈಗ ನೆಕ್ಸ್ಟ್, ಸೊ ಈ ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕ್ ನಿಫ್ಟಿಯಲ್ಲಿ ಇಷ್ಟೆಲ್ಲಾ ಕಂಪನೀಸ್ ಅದಾವ. ಈ ಕಂಪನಿ ಒಳಗ ಈ ಬ್ಯಾಂಕ್ ನಿಫ್ಟಿ ಮ್ಯಾಲ್ ಹೋಗ್ಲಿಕ್ಕೆ ಅಂದ್ರೆ ಇದರ ಪ್ರೈಸ್ ಹೆಚ್ಚಾಗ್ಲಿಕ್ಕೆ ಯಾವ ಕಂಪನಿಗಳು ಕಾಂಟ್ರಿಬ್ಯೂಷನ್ ಮಾಡ್ತಿರ್ತಾವಲ್ಲ ಆ ಕಂಪನಿಗೆ ನಾವು ಇಂಡೆಕ್ಸ್ ಮೂವರ್ಸ್ ಅಂತ ಕರಿತೀವಿ. ಅದೇ ತರ ಈ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರ್ಲಿಕ್ಕೆ, ಫಾಲ್ ಆಗ್ಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿಗಳಿಗೆ ನಾವೇನಂತ ಕರಿತೀವಿ? ಇಂಡೆಕ್ಸ್ ಡ್ರ್ಯಾಗರ್ಸ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಾಯ್ತು ಇಂಡೆಕ್ಸ್ ಮೂವರ್ಸ್ ಅಂದ್ರೆ ಏನು. ಆ ಸೆಕ್ಟರ್ ದ ಇಂಡೆಕ್ಸ್ ಅನ್ನ ಮೇಲ್ ಹೋಗ್ಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿಗಳು, ಅದೇ ರೀತಿ ಆ ಇಂಡೆಕ್ಸ್ ಅನ್ನ ಕೆಳಗೆ ತರಲಿಕ್ಕೆ ಅಂದ್ರೆ ಇಂಡೆಕ್ಸ್ ವ್ಯಾಲ್ಯೂವನ್ನ ಫಾಲ್ ಮಾಡ್ಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿಗಳಿಗೆ ಇಂಡೆಕ್ಸ್ ಡ್ರ್ಯಾಗರ್ಸ್ ಅಂತ ಕರಿತೀವಿ. ಈಗ ನಾವು ನೋಡಿದ್ವಿ ಬ್ಯಾಂಕಿಂಗ್ ಸೆಕ್ಟರ್ ಇಂಡೆಕ್ಸ್. ಸೊ ಅದೇ ರೀತಿ ನಾವು ಇನ್ನುಳಿದ ಸೆಕ್ಟರ್ದು ಕೂಡ ನಾವು ಚರ್ಚೆ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಬ್ಯಾಂಕಿಂಗ್ ಸೆಕ್ಟರ್ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಅದು ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕ್ ನಿಫ್ಟಿ. ಅದೇ ರೀತಿ ನಾವು ಫೈನಾನ್ಸ್ ಸೆಕ್ಟರ್ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸ್ ಅಥವಾ ಫಿನ್ ನಿಫ್ಟಿ ಅಂತ ಕರಿತೀವಿ. ಅದೇ ರೀತಿ ನಾವು IT ಸೆಕ್ಟರ್ ಅಂದ್ರೆ ಎಲ್ಲ IT ಕಂಪನಿಗಳನ್ನ ಒಂದ್ ಕಡೆ ಗ್ರೂಪ್ ಮಾಡೋದು, ಸಾಫ್ಟ್ವೇರ್ ಕಂಪನಿಗಳು. ಸೊ ಅವಾಗ ಬರುವಂತ ಇಂಡೆಕ್ಸ್ ಗೆ ನಾವೇನಂತ ಕರಿತೀವಿ? ನಿಫ್ಟಿ IT. ಅದೇ ತರ ಫಾರ್ಮಾ ಸೆಕ್ಟರ್ ಎಲ್ಲಾ ಕಂಪನಿಗಳನ್ನ ನಾವು ಕೂಡಿಸಿದಾಗ ಬರುವಂತ ಇಂಡೆಕ್ಸ್ ಅಂದ್ರೆ ನಿಫ್ಟಿ ಫಾರ್ಮಾ. ನೆಕ್ಸ್ಟ್ ಮೆಟಲ್ ಸೆಕ್ಟರ್ದು ನಿಫ್ಟಿ ಮೆಟಲ್. ನೆಕ್ಸ್ಟ್ FMCG ಸೆಕ್ಟರ್ ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. ಅಂದ್ರೆ ನಾವು
ದಿನನಿತ್ಯದ ವಸ್ತುಗಳನ್ನು ಏನು ಬಳಕೆ ಮಾಡ್ತೀವಲ್ಲ ಅದನ್ನು ತಯಾರು ಮಾಡುವಂಥ ಕಂಪನಿಗಳಿವು. ಸೊ ಅದರ ಸೆಕ್ಟರ್ ಇಂಡೆಕ್ಸ್ ಯಾವುದಂದ್ರೆ ನಿಫ್ಟಿ FMCG. ಅದೇ ಥರ ಎನರ್ಜಿ ಸೆಕ್ಟರ್ ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮತ್ತು ವಿಂಡ್ ಎನರ್ಜಿ, ನೆಕ್ಸ್ಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದನ್ನು ತಯಾರು ಮಾಡುವಂಥ ಕಂಪನಿಗಳು. ಸೊ ಅದ್ರದ್ದು ಇಂಡೆಕ್ಸ್ ಅಂದರೆ ನಿಫ್ಟಿ ಎನರ್ಜಿ. ನೆಕ್ಸ್ಟ್ ಮೀಡಿಯಾ ಸೆಕ್ಟರ್ದು ನಿಫ್ಟಿ ಮೀಡಿಯಾ. ಅದೇ ಥರ ಆಟೋಮೊಬೈಲ್ ಸೆಕ್ಟರ್ ಅಂದರೆ ಕಾರ್, ಬೈಕ್, ಹೆವಿ ವೆಹಿಕಲ್ಸ್ ಇವನ್ನ ತಯಾರು ಮಾಡುವಂಥ ಕಂಪ್ನಿ. ಅದಲ್ದ ಆ ವೆಹಿಕಲ್ಸ್ ಸ್ಪೇರ್ ಪಾರ್ಟ್ಸ್ಗಳನ್ನು ಕೂಡ ತಯಾರು ಮಾಡುವಂಥ ಕಂಪ್ನಿ ಬರೋದು ಆಟೋಮೊಬೈಲ್ ಸೆಕ್ಟರ್ದಾಗ. ಸೊ ಅದರ ಇಂಡೆಕ್ಸ್ ಬರೋದು ಯಾವುದಂದ್ರೆ ನಿಫ್ಟಿ ಆಟೋ. ಸೊ ಈಗ ನಮ್ಗೆ ಇಂಡೆಕ್ಸ್ ಅಂದ್ರೆ ಏನು ಗೊತ್ತಾಯ್ತು, ಗ್ರೂಪ್ ಆಫ್ ಸ್ಟಾಕ್ಸ್. ಸೊ ಸೆಕ್ಟರ್ ವೈಸ್ ಇಂಡೆಕ್ಸ್ ಯಾವ್ದಾವ ಅಂತ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ನಮಗೇನ್ ಬೇಕಂದ್ರೆ ಈ ಪರ್ಟಿಕ್ಯುಲರ್ ಸೆಕ್ಟರ್ ಅನ್ನ ಮೇಲ್ ಹೋಗ್ಲಿಕ್ಕೆ ಯಾವ ಕಂಪ್ನೀಸ್ ಹೆಲ್ಪ್ ಮಾಡ್ತಾವ, ಅದೇ ರೀತಿ ಯಾವ ಏನಂತಿ ಕೆಳಗಡೆ ಬರ್ಲಾಕ್ ಹೆಲ್ಪ್ ಮಾಡತಾವ ಅದನ್ನ ನೋಡ್ಬೇಕು. ಸೊ ಮೇಲ್ ಹೋಗ್ಲಿಕ್ಕೆ ಹೆಲ್ಪ್ ಮಾಡುವಂತ ಕಂಪನಿಗಳಾಗ ನಾವೇನಂತ ಕರಿತೀವಿ, ಇಂಡೆಕ್ಸ್ ಡ್ರ್ಯಾಗ್ ಮೂವರ್ಸ್. ಅದೇ ತರ ಆ ಇಂಡೆಕ್ಸ್ ಫಾಲ್ ಆಗ್ಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿಗಳಿಗೆ ನಾವು ಇಂಡೆಕ್ಸ್ ಡ್ರ್ಯಾಗರ್ಸ್ ಅಂತ ಕರಿತೀವಿ. ಸೊ ಈಗ ನಮ್ಗೆಲ್ಲರಿಗೂ ಒಂದು ಕ್ವಶನ್ ಬರೋದೇನೆಂದ್ರೆ, ಈಗ ಯಾವ್ಯಾವ ಕಂಪನಿ ಹೆಂಗ್ ಕಾಂಟ್ರಿಬ್ಯೂಷನ್ ಮಾಡತ್ತವ, ಆ ಇನ್ಫಾರ್ಮೇಶನ್ ಅನ್ನ ನಾವು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಆ ಕನ್ಫ್ಯೂಷನ್ ಇರುತ್ತೆ. ಸೊ ಆ ಕನ್ಫ್ಯೂಷನ್ ನಾವು ಈಗ ಕ್ಲಿಯರ್ ಮಾಡ್ತೀವಿ. ನಾವು ಇಂಡೆಕ್ಸ್ ಮೂವರ್ಸ್ ಮತ್ತೆ ಡ್ರ್ಯಾಗರ್ಸ್ ಅನ್ನ ತಿಳ್ಕೊಬೇಕಂದ್ರೆ ಫಸ್ಟ್ ನಾವು ಗೂಗಲ್ ಅನ್ನ ಓಪನ್ ಮಾಡಿ ಬ್ಯಾಂಕ್ ನಿಫ್ಟಿ ವೇಟೇಜ್ ಅಂತ ಟೈಪ್ ಮಾಡ್ಬೇಕಿಲ್ಲಿ. ಟೈಪ್ ಮಾಡಿದಾಗ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ನಿಫ್ಟಿ ಇಂಡೈಸಿಸ್ ಅಂತ ಬರೆದು ಕೆಳಗಡೆ ನಿಫ್ಟಿ ಬ್ಯಾಂಕ್ ಅಂತ ಇರುತ್ತೆ. ಸೊ ಅದನ್ನ ನಾವು ಓಪನ್ ಮಾಡಬೇಕು. ಅದನ್ನು ಓಪನ್ ಮಾಡಿದ ಕೂಡಲೇ ಅದು ನಮ್ಮನ್ನ ಬ್ಯಾಂಕ್ ನಿಫ್ಟಿ NSE ಆಫಿಷಿಯಲ್ ವೆಬ್ಸೈಟ್ಗೆ ಒಯ್ಯುತ್ತೆ. ಸೊ ಇಲ್ಲಿ ಬಂದ ಕೂಡಲೇ ನಾವು ಕೆಳಗಡೆ ಬರಬೇಕು. ಕೆಳಗಡೆ ಇಲ್ಲಿ ಸೆಕ್ಟೋರಲ್ ಡಿಸ್ಟ್ರಿಬ್ಯೂಷನ್ ಅಂತ ಕಾಣುತ್ತೆ. ಸೊ ಅಲ್ಲಿ ನಾವು ತಿಳ್ಕೊಬೋದು ಬ್ಯಾಂಕ್ ನಿಫ್ಟಿಗೆ HDFC ಬ್ಯಾಂಕ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ICICI ಬ್ಯಾಂಕ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಆಕ್ಸಿಸ್ ಬ್ಯಾಂಕ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಅದೇ ರೀತಿ SBI ಎಷ್ಟು. ಸೊ ಆ ಇನ್ಫಾರ್ಮೇಷನನ್ನು ನಾವು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಸ್ವಲ್ಪ ನಾವು ಮೇಲೆ ಬಂದು ಇಲ್ಲಿ ನೀವು ನೋಡ್ಬೋದು ಇಂಡೆಕ್ಸ್ ಕಾಂಟ್ರಿಬ್ಯೂಟರ್ಸ್ ಅಂತ ಇದೆ ಇಲ್ಲಿ. ಸೊ ಅದರಲ್ಲಿ ಕೆಳಗಡೆ ಆಪ್ಷನ್ಸ್ ಬರ್ತಾವ ಮೂವರ್ಸ್ ಆ್ಯಂಡ್ ಡ್ರ್ಯಾಗರ್ಸ್. ಸೊ ಆ ಇಂಡೆಕ್ಸನ್ನು ಮೂವ್ ಮಾಡಲಿಕ್ಕೆ ಮತ್ತು ಡ್ರ್ಯಾಗ್ ಮಾಡಲಿಕ್ಕೆ ಯಾವ್ಯಾವ ಕಂಪ್ನಿ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ, ಸೊ ಆ ಇನ್ಫಾರ್ಮೇಷನನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡೋಣ. ಸೊ ಇಲ್ಲಿ ಕೆಳಗಡೆ ಡೌನ್ ಆ್ಯರೋ ಮಾರ್ಕ್ ಇದೆಯಲ್ಲ, ಸೊ ಈ ಆ್ಯರೋ ಮಾರ್ಕಲ್ಲಿ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ನೋಡ್ಬೋದು ಈ ನಿಫ್ಟಿ ಬ್ಯಾಂಕ್ಗೆ ವ್ಯಾಲ್ಯೂ ಇರೋದು 48,199. ಸೊ ಅದು ನಿನ್ನೆ ಹೆಚ್ಚಾಗಿರೋದು 83 ರೂಪಾಯಿ. ಸೊ ಇದು 83 ರೂಪಾಯಿ ಹೆಚ್ಚಾಗಲಿಕ್ಕೆ ಯಾವ್ಯಾವ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಮಾಡಿದಾವ ಅದನ್ನ ನೋಡೋಣ. ಈಗ ಫಸ್ಟ್ ಒನ್ ಇಲ್ಲಿ ಗ್ರೀನ್ ಆ್ಯಂಡ್ ರೆಡ್ ಕಲರ್ ಕಾಣ್ತಾ ಇದೆ ನಿಮಗೆ. ಗ್ರೀನ್ ಮೀನ್ಸ್ ಮೂವರ್ಸ್, ಅದೇ ರೆಡ್ ಅಂದರೆ ಡ್ರ್ಯಾಗರ್ಸ್. ಈಗ ನಾವು ಫಸ್ಟ್ ಮೂವರ್ಸನ್ನು ನೋಡೋಣ. ಇಲ್ಲಿ HDFC ಬ್ಯಾಂಕ್. ಸೊ ಬ್ಯಾಂಕ್ ನಿಫ್ಟಿ ವ್ಯಾಲ್ಯೂ ಹೆಚ್ಚಾಗಲಿಕ್ಕೆ 21 ರೂಪೀಸನ್ನು ಕಾಂಟ್ರಿಬ್ಯೂಷನ್ ಮಾಡಿದೆ. ಅದೇ ಥರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 20 ರೂಪೀಸ್ ಕಾಂಟ್ರಿಬ್ಯೂಷನ್, ICICI ಬ್ಯಾಂಕ್ 15 ರೂಪೀಸ್ ಕಾಂಟ್ರಿಬ್ಯೂಷನ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 9 ರೂಪೀಸ್ ಕಾಂಟ್ರಿಬ್ಯೂಷನ್. ಯಾವಾಗ ಇದು ಮೂವರ್ಸ್ ಅಂದರೆ ಬ್ಯಾಂಕ್ ನಿಫ್ಟಿ ಮ್ಯಾಗ್ ಹೋಗ್ಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದು. ಅದೇ ಥರ ಬ್ಯಾಂಕ್ ನಿಫ್ಟಿ ಫಾಲ್ ಆಗಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದು ಅಂದರೆ ಡ್ರ್ಯಾಗರ್ಸ್ ಕೋಟಕ್ ಬ್ಯಾಂಕ್ -3 ರೂಪೀಸ್. ಅದೇ ರೀತಿ ಫೆಡ್ರಲ್ ಬ್ಯಾಂಕ್ 0.7 ರೂಪೀಸ್. ಸೊ ಇದು ಇಂಡೆಕ್ಸ್ ಮೂವರ್ಸ್ ಆ್ಯಂಡ್ ಡ್ರ್ಯಾಗರ್ಸ್. ಸೊ ನೀವೀಗ ಬ್ಯಾಂಕ್ ನಿಫ್ಟಿಯಲ್ಲಿ ಆಪ್ಷನ್ ಟ್ರೇಡಿಂಗನ್ನು ಮಾಡ್ತಿದ್ರಿ ಅಂದರೆ, ಸೊ ಬ್ಯಾಂಕ್ ನಿಫ್ಟಿಯ ಇಂಟ್ರಾಡೇ ಮೂಮೆಂಟ್ಸನ್ನು ಅಬ್ಸರ್ವ್ ಮಾಡ್ಕೋಬೇಕಂದ್ರೆ, ಸೊ ನೀವು ಇಲ್ಲಿ ಬಂದು ಯಾವುದು ಬ್ಯಾಂಕ್ ನಿಫ್ಟಿಗೆ ಹೆಲ್ಪ್ ಮಾಡ್ತಾ ಇದೆ ಮೇಲೆ ಹೋಗ್ಲಿಕ್ಕೆ ಅಥವಾ ಕೆಳಗೆ ಹೋಗ್ಲಿಕ್ಕೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಅದೇ ರೀತಿ ನೀವು ಬೇರೆ ಬೇರೆ ಸೆಕ್ಟರನ್ನು ಓಪನ್ ಮಾಡಿಕೊಂಡು ಅಲ್ಲಿಯೂ ಕೂಡ ಏನೈತಿ ಚೆಕ್ ಮಾಡ್ಕೋಬೋದು. ಆ ಸೆಕ್ಟರನ್ನು ಮೇಲೆ ಹೋಗ್ಲಿಕ್ಕೆ ಯಾವ್ದು ಹೆಲ್ಪ್ ಮಾಡತೈತಿ, ಅದೇ ರೀತಿ ಕೆಳಗಡೆ ಬರಲಿಕ್ಕೆ ಯಾವುದೇ ರೀತಿ ಹೆಲ್ಪ್ ಮಾಡತೈತಿ ಅನ್ನೋದನ್ನು ನೋಡ್ಬೋದು. ಸೊ ಈಗ ನಾ ಏನೈತಿ ನಿಫ್ಟಿ 50 ಕಾಂಟ್ರಿಬ್ಯೂಷನ್ ಚೆಕ್ ಮಾಡಬೇಕಂದ್ರೆ ಜಸ್ಟ್ ನೀವು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಫ್ಟಿ 50 ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ನೀವಿಲ್ಲಿ ನೋಡ್ಬೋದು ನಿಫ್ಟಿ 50 ವ್ಯಾಲ್ಯೂ ಇರೋದು 22,500 ರೂಪೀಸ್. ಅದು ಹೆಚ್ಚಾಗಿರೋದು 35 ರೂಪೀಸ್. ಸೊ ಈ 35 ರೂಪೀಸ್ ಯಾವ ಥರ ಹೆಚ್ಚಾಗಿದೆ ಅಂದರೆ ಮೂವರ್ಸ್ ನೋಡ್ರಿ. ಈಗ ಮೂವರ್ಸ್ L&T ಕಂಪ್ನಿ 4.49 ರೂಪೀಸ್ ಕಾಂಟ್ರಿಬ್ಯೂಷನ್ ಮಾಡಿದರೆ, TCS 4 ರೂಪೀಸ್ ಕಾಂಟ್ರಿಬ್ಯೂಷನ್, ನೆಸ್ಲೆ ಇಂಡಿಯಾ 4.41, HDFC ಬ್ಯಾಂಕ್ 3.84 ಇವೆಲ್ಲ ಬರೋದು ಮೂವರ್ಸ್. ಸೊ ನಿಫ್ಟಿ 50 ಹೆಚ್ಚಾಗಲಿಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದು. ಸೊ ಅದೇ ರೀತಿ ನಾವು ITC ನೋಡಿದರೆ 80 ಪೈಸಾ ಕಾಂಟ್ರಿಬ್ಯೂಷನ್ ಮಾಡಿದೆ, ಟಾಟಾ ಸ್ಟೀಲ್ 0.8 ರೂಪೀಸ್ ಕಾಂಟ್ರಿಬ್ಯೂಷನ್. ನೆಕ್ಸ್ಟ್ ಅದೇ ನಾವು ಡ್ರ್ಯಾಗರ್ಸನ್ನು ನೋಡಿದಾಗ
ರಿಲಯನ್ಸ್ ಇಂಡಸ್ಟ್ರೀಸ್ -1.46 ಅಂದರೆ ಇದು ನಿಫ್ಟಿ 50 ಫಾಲ್ ಆಗಲಿಕ್ಕೆ ಏನೈತಿ ಕಾಂಟ್ರಿಬ್ಯೂಷನ್ ಮಾಡಿತ್ತು. ಅದೇ ರೀತಿ ನಾವು JSW ಸ್ಟೀಲನ್ನು ನೋಡಿದರೆ ಅದು 3.52 ರುಪೀಸ್ ಡ್ರ್ಯಾಗ್ ಮಾಡಿದೆ. ಅದೇ ರೀತಿ ಮಹೀಂದ್ರ ಆ್ಯಂಡ್ ಮಹೀಂದ್ರ 2.3 ರುಪೀಸ್ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಮಾರ್ಕೆಟ್ ಬೀಳಲಿಕ್ಕೆ. ಸೊ ಈ ರೀತಿ ನಾವು ಮೂವರ್ಸ್ ಮತ್ತು ಡ್ರ್ಯಾಗರ್ಸನ್ನು ನೋಡ್ಬೋದು. ಅದೇ ರೀತಿ ನೀವು ಬೇರೆ ಸೆಕ್ಟರ್ದು ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ನಿಫ್ಟಿ 50ಯಲ್ಲಿ ಬಾಜು ಇರುವಂಥ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾಗಿದ್ದ ಬೇಕಾಗಿದ್ದ ಇಂಡೆಕ್ಸನ್ನು ನೀವು ಚೆಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ ನಿಫ್ಟಿ ಆಟೋ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ಆಟೋ ಸೆಕ್ಟರಲ್ಲಿರುವಂಥ ಮೂವರ್ಸ್ ಮತ್ತು ಡ್ರ್ಯಾಗರ್ಸ್ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಟಾಟಾ ಮೋಟರ್ಸ್ ಟಾಪ್ ಮೂವರ್, ನೆಕ್ಸ್ಟ್ ಅಶೋಕ್ ಲೈಲ್ಯಾಂಡ್, ಬಜಾಜ್ ಆಟೋ ಇವೆಲ್ಲ ಮೂವರ್ಸ್ ಆದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ, ಮಾರುತಿ ಇವೆಲ್ಲ ಏನಾಗ್ತಾವೆ ಡ್ರ್ಯಾಗರ್ಸ್ ಆಗ್ತವೆ. ಸೊ ಈ ರೀತಿ ನೀವು ಸ್ಟಾಕ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಮಾಡ್ಬೋದು. ಯಾವ ಥರ ನೋಡ್ರಿ, ಈಗ ನೀವು ಪರ್ಟಿಕ್ಯುಲರ್ ಸೆಕ್ಟರನ್ನು ಓಪನ್ ಮಾಡಿ ಆ ಸೆಕ್ಟರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂದರೆ ಸೊ ಅದರಲ್ಲಿ ಯಾವುದು ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ತಾವೆ ಅದರ ಲಿಸ್ಟನ್ನು ತಗೋಬೇಕು. ಸೊ ಆ ಲಿಸ್ಟನ್ನು ತಕ್ಕೋದ ನಂತರ ಅದರಲ್ಲಿ ಯಾವುದು ಬೆಸ್ಟ್ ಪ್ಯಾಟರ್ನ್ ಮಾಡಿದೆ ಅದ್ರಾಗ ನಾವೇನೈತಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಸೊ ಈ ರೀತಿ ನಮಗೆ ಇಂಡೆಕ್ಸ್ ಮೂವರ್ಸ್ ಆ್ಯಂಡ್ ಡ್ರ್ಯಾಗರ್ಸ್ ಹೆಲ್ಪ್ ಮಾಡ್ತೈತಿ ಟ್ರೇಡಿಂಗನ್ನು ಮಾಡಲಿಕ್ಕೆ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ ನೀವು ಒಳ್ಳೆಯ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ರಿ ಅಂತ ಮಾಡಿರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಾಗಲೇ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ವಿ ಇನ್ ದ ನೆಕ್ಸ್ಟ್ ವಿಡಿಯೋ.